ಜನರ ಪ್ರಾಣವನ್ನ ತೆಗೆಯುವುದಕ್ಕೆ ಕಾಯ್ತಾ ಇದೆ ಕಿಲ್ಲರ್ ಟ್ಯಾಂಕ್ ಒಂದು. 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಕಿಲ್ಲರ್ ಟ್ಯಾಂಕಿನ ಆತಂಕ ಶುರುವಾಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣಗಳು ಹೋಗುತ್ತೆ. ಕಿಲ್ಲರ್ ಟ್ಯಾಂಕ್ ಬಾಯಿ ತೆರೆಕೊಂಡು ಕಾಯ್ತಿದೆ. 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೊಡ್ಡ ಮಟ್ಟದ ಆತಂಕ ಆಗಿದೆ. ಪ್ರತಿನಿತ್ಯ ಜೀವ ಭಯದಲ್ಲೇ ಕಾಲವನ್ನ ಕಳೆತಿದ್ದಾರೆ. ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ ಅನ್ನಿಸ್ತಾ ಇದೆ ಇದು ನೋಡಿದ್ರೆ. ಮಹದೇವಪುರ ಕ್ಷೇತ್ರದಲ್ಲಿ ಜನರ ಬಲಿಗಾಗಿ ಒಂದು ಟ್ಯಾಂಕ್ ಕಾಯ್ತಿದೆ. ಆದರೆ ಅಧಿಕಾರಿಗಳು ಯಾರ್ಯಾರು ಕೂಡ ಬರ್ತಾ ಇಲ್ಲ. ಈಗಾಗಲೇ ಭೈರತಿ ಬಂಡೆಯ ಜನರು ಒಂದು ರೀತಿ ಭಯದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ನೋಡಿ ಜನಜೀವನ ಹಿಂಗೇನ ಅನ್ಸುತ್ತೆ. ಮಹದೇವಪುರ ಕ್ಷೇತ್ರದಲ್ಲಿ ಜನರ ಬಲಿಗಾಗಿ ಕಾಯ್ತಾ ಇರುವಂಥದ್ದು ಶಿಥಿಲಾವಸ್ಥೆಗೆ ಬಂದುಬಿಟ್ಟಿದೆ. ಆದರೂ ಕೂಡ ಟ್ಯಾಂಕ್ ತೆರವು ಮಾಡ್ತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಉಪಯೋಗಿಸಿದ ಟ್ಯಾಂಕ್ ತೆರವಿಗೆ GBA ಅಂದರೆ ಯೂಸ್ ಮಾಡ್ತಾ ಇಲ್ಲ. ಇದನ್ನ ತೆರವು ಮಾಡಿ ಅಂತಂದ್ರೆ GBA ಮೀನಾಮೇಷ ಎಣಿಸ್ತಾ ಇದೆ. ಇದರ ಪಿಲ್ಲರ್ಗಳ ಕಬ್ಬಿಣಗಳು ನೋಡಿ ಹೆಂಗ್ ತುಕ್ಕು ಹಿಡಿತಾ ಇದೆ. ಯಾವಾಗ ಬೀಳುತ್ತೆ ಅಂತ ಭಯದಲ್ಲಿ ಜನ ಇದ್ದಾರೆ. ಭೈರತಿ ಬಂಡೆಯ ಜನ ನಿತ್ಯವೂ ಕೂಡ ಇದು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಗಮನಿಸಬೇಕಾಗಿರೋದು 2007ಕ್ಕೂ ಮೊದಲು ಈ ದೊಡ್ಡ ಗುಬ್ಬಿ ಗ್ರಾಮ ಪಂಚಾಯಿತಿಗೆ ಬರ್ತಿತ್ತು. ಈಗ GBA ವ್ಯಾಪ್ತಿಯಲ್ಲಿದೆ. ಆದರೂ ಕೂಡ ಕಾವೇರಿ ನೀರು ನೀಡುವ ಭರವಸೆ ಚುನಾವಣೆಯ ನಂತರದಲ್ಲಿ ಅದು ಅರ್ಧಕ್ಕೆ ನಿಂತೋಯ್ತು. ಕಾಮಗಾರಿ ಇಲ್ಲವೇ ಇಲ್ಲ. ಕುಡಿಯೋ ನೀರು ಟ್ಯಾಂಕರ್ ಅನ್ನು ನಂಬಿಕೊಂಡಿದ್ದಾರೆ. 700 ರೂಪಾಯಿ ಕೊಡಬೇಕಂತೆ. ಓವರ್ ಹೆಡ್ ವಾಟರ್ ಟ್ಯಾಂಕರ್ ನಿರ್ಮಾಣವಾಗಿ 40 ವರ್ಷ ಆಯಿತು. 10 ವರ್ಷದಿಂದ ಅದನ್ನು ಯೂಸೇ ಮಾಡಿಲ್ಲ. ಎಷ್ಟೊತ್ತಿಗೆ ಈ ಟ್ಯಾಂಕ್ ನೋಡಿದ್ರೆ ಹೆಂಗಿದೆ ಅದರ ಅವಸ್ಥೆ. ಬೀಳುತ್ತಿ ಅಂತ ಕುಟುಂಬಿಕರು, ಗ್ರಾಮಸ್ಥರು, ಸಾರ್ವಜನಿಕರೆಲ್ಲ ಭಯದಲ್ಲಿದ್ದಾರೆ. ಕಬ್ಬಿಣಗಳು ನೋಡಿ ಎಲ್ಲ ಕಾಣಿಸ್ತಿದೆ, ತುಕ್ಕಿಡ್ದು ಹೋಗಿದೆ ಅದು. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಅಂಗನವಾಡಿ ಸ್ಕೂಲ್ ಇದೆ. ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ. ಸಾರ್ವಜನಿಕರು ಆಟ ಆಡುವಂಥ ಸ್ಥಳಗಳು. ಸ್ಥಳೀಯರಿಗೆ ಜನಪ್ರತಿನಿಧಿಗಳು 2023 ಎಲೆಕ್ಷನ್ ಟೈಮಲ್ಲಿ ಭರವಸೆ ಕೊಟ್ಟಂತೆ ಕಳೆದ ಚುನಾವಣೆಯಲ್ಲಿ ಪಕ್ಕದಲ್ಲಿ ದೊಡ್ಡ ಪಂಪ್ ಸೆಟ್ ಕಟ್ಟಿ ಇದರ ಮೂಲಕ ಕಾವೇರಿ ನೀರು ಕೊಡ್ತೀವಿ ಅಂತೆಲ್ಲ ಹೇಳಿದ್ರಂತೆ. ಬಣ್ಣ ಬಣ್ಣದ ಮಾತುಗಳಾಡಿದ್ರು ರಾಜಕಾರಣಿಗಳು. ಆದರೆ ಈಗ ಅಡ್ರೆಸ್ಸೇ ಇಲ್ಲ. ಓಟ್ ಆದ್ಮೇಲೆ ಅರ್ಧಕ್ಕೆ ನಿಂತು ಹೋಗಿದೆ. 10 ವರ್ಷ ಆಯ್ತಂತೆ ನೀರಿನ ಸಮಸ್ಯೆ ಶುರುವಾಗಿ. ಯಾರಾದರೂ ಪಟಾಕಿ ಸಿಡಿಸಿ ಜೋರಾಗಿ ಶಬ್ದ ಮಾಡಿದ್ರೇ ಅದು ಬಿದ್ದು ಹೋಗುತ್ತೆ ಅಂತ ಅಲ್ಲಿನ ಜನ ಭಯ ಬೀಳ್ತಿದ್ದಾರೆ. ರಾತ್ರಿ ಹಗಲು ಅನ್ನೋದು ನೋಡದೆ ಹಾವುಗಳು ಮನೆ ಒಳಗೆ ಬರ್ತಾ ಇದೆ. ಸಾಕಷ್ಟು ಸಮಸ್ಯೆ ಇದೆ. GBA ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ನೋಡಿ, ಅಲ್ಲಿನ ಸ್ಥಳೀಯರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಅವರು ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಏನ್ ಹೇಳ್ತಾರೆ ನೋಡಿ ಬರೋಣ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಇರುವಂತ ಆ ಭೈರತಿ ಬಂಡೆ ಊಡಿ, ಇದು ಮಹದೇವಪುರ ಕ್ಷೇತ್ರದಲ್ಲಿ ಇರುವಂತದ್ದು. ಇಲ್ಲಿ ಒಂದು ಶೀತಲಗೊಂಡಿರುವಂತ ಓವರ್ ಟ್ಯಾಂಕ್, ಇದನ್ನು ನೋಡಬಹುದು ದೃಶ್ಯದಲ್ಲಿ. ಇದು ಶೀತಲ ಯಾವ ರೀತಿ ಪರಿಸ್ಥಿತಿಗೆ ತಲುಪಿದೆ ಅನ್ನೋದನ್ನ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಬೀಳುವಂತ ಹಂತಕ್ಕೆ ಬಂದಿದೆ. ಸುಮಾರು ಇದಕ್ಕೆ 40 ವರ್ಷದ ಇತಿಹಾಸ ಕೂಡ ಇದೆ. ಎಲ್ಲ ಯಾವ ರೀತಿ ಶೀತಲ ಆಗಿದೆ, ಯಾವ ಟೈಮಲ್ಲಿ ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಜೀವ ಭಯದಲ್ಲಿ ಬದುಕಿರುವಂತ ಸ್ಥಳೀಯರು ಯಾವಾಗ ಬೀಳುತ್ತೆ ಅನ್ನೋದು ಕೂಡ ಒಂದ್ ಕೈಯಲ್ಲಿ ಜೀವ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಇಲ್ಲಿ ಯಾವುದೇ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಯಾವುದೇ ಒಂದು ಭರವಸೆ ಕೊಟ್ಟಿಲ್ಲ. ಆದ್ರೆ MP ಎಲೆಕ್ಷನ್ ಟೈಮಲ್ಲಿ ಇವ್ರಿಗೆ ಒಂದು ಭರವಸೆ ಕೊಡ್ತಾರೆ, ನೀವು ಯಾರು ಬಿದ್ದು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಇದಲ್ಲದೆ ಇತ್ತೀಚೆಗಷ್ಟೇ ಒಂದು ಮಗು ಬಿದ್ದು ಅದು ಜೀವಾಪಾಯದಿಂದ ಪಾರಾಗಿರುವಂತ ಘಟನೆ ಕೂಡ ಆಗಿತ್ತು. ಇಲ್ಲಿನ ಸ್ಥಳೀಯರನ್ನ ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅನ್ನೋದನ್ನ ನಾನು ಇವಾಗ ಇಲ್ಲಿರೋರ್ನ ಮಾತಾಡಿಸ್ತೀನಿ. ಮೇಡಮ್ ನಮಸ್ಕಾರ. ಏನಾಗಿದೆ ಮೇಡಮ್, ಏನ್ ಸಮಸ್ಯೆ ಇದೆ? ಸರ್, ಈ ಟ್ಯಾಂಕ್ ಅಲ್ಲಿ ನೀರ್ ನಮ್ಗೆ ಬರ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 10-15 ವರ್ಷ ಮೇಲೆ ಆಗಿದೆ, ನೀರ್ ಬರ್ತಾ ಇಲ್ಲ ನಮ್ಗೆ. ಟ್ಯಾಂಕ್ ಹಂಗೆ ಇದೆ, ಎಲ್ಲ ಬೀಳ್ತಾ ಇದೆ. ಮಳೆ ಬಂದ್ರೆ ತುಂಬಾ ಭಯ ಆಗುತ್ತೆ. ಇವಾಗ ನೋಡಿ, ಈ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸ್ವಂತ ಮನೆಯವರು ಖಾಲಿ ಮಾಡ್ಕೊಂಡು ಬೇರೆ ಕಡೆ ರೆಂಟ್ ಇಲ್ಲ. ಯಾಕಂದ್ರೆ ಬಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಕೈ ಇಟ್ರೇನೆ ಹಂಗೆ ಬೀಳ್ತಾ ಇದೆ. ಒಂದೊಂದು ಫುಲ್ ಹಂಗೆ ಬೀಳ್ತಾ ಇದೆ. ಇವಾಗ ರೀಸೆಂಟ್ ಆಗಿ ಈ ಪ್ರಾಬ್ಲಮ್ ಎಲ್ಲ ಹೇಳ್ತಾ ಇದೀವಿ, ಬಟ್ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ನಮ್ಗೆ ನೀರು 6 ತಿಂಗಳಿಂಚೆ ಮಗು ಬಿದ್ದಿದೆ, ಯಾರಿಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಇಲ್ಲ. ಆ ಕಿರ್ಚಿದ್ಗೆ ಆಯ್ತು ಹುಡುಗ. ಮತ್ತೆ ಹೇಗೆ ಎಲ್ಲರೂ ಬಂದು ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಹಂಗೆ ಇದೆ, ಆ ಕಂಬಿಗಳೆಲ್ಲ ಹಂಗೆ ಬಿಟ್ಟಿದ್ದಾರೆ. ಈ ಮನೆ ಅಕ್ಕಪಕ್ಕ ಇರೋರು ಮಕ್ಕಳು ಬಿದ್ದೋಗ್ತಾರೆ ಅಂತ ಆ ಶೀಟ್ಗಳು ತಂದು ಹಾಕಿದ್ದಾರೆ, ಬಿದ್ದೋಗ್ಬಾರ್ದು ಅಂತ. 4 ಗಂಟೆ ಆದ್ಮೇಲೆ ಮಕ್ಕಳೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾರೆ, ಬಾಲ್ ಬೀಳುತ್ತೆ. ಒಬ್ಬ ಹುಡುಗ ಇಳಿಸ್ತಾನೆ, ಒಬ್ಬ ಹುಡುಗ ಎತ್ತಾನೆ. ಅಕಸ್ಮಾತ್ ಏನಾದ್ರೂ ತೀರೋದ್ರೆ, ಇಲ್ಲ ಏನಾದ್ರೂ ಏಟುಗಳು ಬಿದ್ರೆ ಏನ್ ಮಾಡ್ತಾರೆ ಮಕ್ಕಳೆಲ್ಲ? ಈ ಸಮಸ್ಯೆಗಳು ನಮ್ಮ ಕರ್ನಾಟಕ ನ್ಯೂಸ್ ಬಿಟ್ಟು
ಸುದ್ದಿ ವರದಿಯಾದ ಹಿನ್ನೆಲೆಯಲ್ಲಿ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾಮಗಾರಿ ಮಾಡ್ತಾರೆ ಅನ್ನೋದು ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಚಂದ್ರ ಜೊತೆ ವೆಂಕಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ